ಭ್ರಷ್ಟಾಚಾರ ತಡೆಗೆ ಲೋಕಾಯುಕ್ತ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯಿಂದ ಹಣಕ್ಕೆ ಬೇಡಿಕೆಯ ಆರೋಪ ಕೇಳಿಬಂದಿತ್ತು. ರೋಗಿಗಳ ಬಳಿಯಲ್ಲಿ ಆಸ್ಪತ್ರೆ ಸಿಬ್ಬಂದಿ ಹಣಕ್ಕೆ ಬೇಡಿಕೆ ಇಡ್ತಾರೆ ಎನ್ನುವಂತ ಆರೋಪ ಇತ್ತು. ಹೀಗಾಗಿ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ ಲೋಕಾಯುಕ್ತದಿಂದ. ಕೆಸಿ ಜನರಲ್ ಆಸ್ಪತ್ರೆಯ ಲಂಚಾವತಾರದ ಬಗ್ಗೆ ಆತಂಕ ಎದುರಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವರಿಗೆ ಶಾಕ್ ಆಯಿತು ವಿಚಾರ ತಿಳಿತಾ ಇದ್ದಂತೆ. ಈ ಲಂಚಾವತಾರದ ಬಗ್ಗೆ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ದೂರಿನ ನಂಬರ್ ಇನ್ಮೇಲೆ ಡಿಸ್ಪ್ಲೇ ಆಗುತ್ತೆ. ಹಣ ಕೇಳಿದ್ರೆ ಕರೆ ಮಾಡುವಂತೆ ಲೋಕಾಯುಕ್ತ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಲಂಚ ಕೇಳುವ ವೈದ್ಯಕೀಯ ಸಿಬ್ಬಂದಿ ವಿರುದ್ಧ ಶಿಸ್ತಿನ ಕ್ರಮ ಆಗುತ್ತೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಹ ಇನ್ಮೇಲೆ ಹೆಲ್ತ್ ಡೆಸ್ಕ್ ನಂಬರ್ ಅಳವಡಿಕೆ ಮಾಡಲಾಗುತ್ತೆ. ಆಸ್ಪತ್ರೆಗಳಲ್ಲಿ ನಾಮಫಲಕ ಅಳವಡಿಕೆಗೆ ಮುಂದಾಗಲಾಗಿದೆ ಲೋಕಾಯುಕ್ತದಿಂದ. ಲೋಕಾಯುಕ್ತ ಕಚೇರಿಗೆ ಹೋಗಿ ದೂರು ಕೊಡಬೇಕಾಗಿಲ್ಲ. ಆ ನಾಮಫಲಕದಲ್ಲಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ತಕ್ಷಣ ಕ್ರಮ ಆಗುತ್ತೆ ಅಂತ ಲೋಕಾಯುಕ್ತರು ಹೇಳಿದ್ದಾರೆ. ಈಗ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇದ್ದಾರಲ್ಲ, ಅವ್ರಿಗೆ ಹೇಳಿದ್ದೀವಿ, ಇಲ್ಲಿ ರ್ಯಾಂಪಂಟ್ ಕರಪ್ಷನ್ ನಡೆದಿದೆ ಅಂತ ಗೊತ್ತಾಗಿದೆ. ಯಾವ ಪೇಷಂಟ್ ಕೇಳಿದ್ರು ಕೂಡ ನಮಗೆ ದುಡ್ಡು ಕೇಳ್ತಾ ಇದ್ದಾರೆ, ನರ್ಸಸ್ ದುಡ್ಡು ಕೇಳ್ತಾ ಇದ್ದಾರೆ, ಡಿ ಗ್ರೂಪ್ನವ್ರು ದುಡ್ಡು ಕೇಳ್ತಾ ಇದ್ದಾರೆ, ಇವನ್ ಡಾಕ್ಟರ್ಸು ದುಡ್ಡು ಕೇಳ್ತಾ ಇದ್ದಾರೆ. ಈಗ ತಾನೇ ಒಬ್ಬರನ್ನ ಕೇಳಿದ್ದೀವಿ. ಅವ್ರು ಹೇಳಿದರು 1,500 ರೂಪಾಯಿ ನಾವು ಹೆರಿಗೆ ಟೈಮ್ನಲ್ಲಿ ದುಡ್ಡು ಕೊಡದೇ ಇದ್ದರೆ ನಾನು ಮಗುವನ್ನು ತೋರಿಸೋದಿಲ್ಲ ಅಂತ ಹೇಳಿದರು. ಅವ್ರದ್ದು ಹೆಸರು ನೋಟ್ ಮಾಡ್ಕೊಂಡಿವಿ, ಫೋನ್ ನಂಬರ್ ತೊಗೊಂಡಿದ್ದೀವಿ, ಅದ್ರ ಮೇಲೂ ಎನ್ಕ್ವೈರಿ ಮಾಡ್ತೀವಿ. ಈಗ ಇಲ್ಲಿ ಡಾಕ್ಟ್ರಿಗೆ ಏನು ಹೇಳಿದ್ವಿ, ಇಲ್ಲೊಂದು ಬೋರ್ಡ್ ಹಾಕಿ ಲೋಕಾಯುಕ್ತ ಎನ್ಕ್ವೈರಿ ನಂಬರ್ ಹಾಕುವಂತ ಹೇಳಿದ್ವಿ. ನಮಗೆ ಯಾರು ಕಂಪ್ಲೇಂಟ್ ಮಾಡೋದಿದ್ರು, ಯಾರಾದರೂ ದುಡ್ಡು ಕೇಳಿದರೆ ಸೀದಾ ಒಂದು ಕಂಪ್ಲೇಂಟ್ ಹಾಕಿದರೆ ಸಾಕು. ನಮಗೆ ನಮ್ಮ ಡೆಸ್ಕ್ ನಂಬರ್ ಕೊಡ್ತೀವಿ ಇಲ್ಲಿ, ಅಲ್ಲಿಗೆ ಒಂದು ಫೋನ್ ಮಾಡಿದರೆ ಕೂಡಲೇ ಅವ್ರ ಹೆಸರಿದ್ರಂತೂ ಭಾಳ ಚಲೋ. ಇಂಥವ್ರು ಕೇಳ್ತಾ ಇದ್ದಾರೆ, ಇಂಥ ಸ್ಟಾಫ್ ಕೇಳ್ತಾ ಇದ್ದಾರೆ, ಇಂಥ ಡಾಕ್ಟ್ರ್ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ಕೂಡಲೇ ಒಬ್ಬರು ಇನ್ಸ್ಪೆಕ್ಟರ್ ಬರ್ತಾರೆ, ಬಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅವ್ರು ಯಾರಿದ್ದಾರೆ ಅವ್ರನ್ನ ಕಸ್ಟಡಿ ತೊಗೊಳ್ತಾರೆ. ಕೆಸಿ ಜನರಲ್ ಆಸ್ಪತ್ರೆ ಸಮಸ್ಯೆಗಳ ಆಗರ ಆಗೋಗಿದೆ. ಕೆಸಿ ಜನರಲ್ ಆಸ್ಪತ್ರೆ ರೋಗಿಗಳಿಗೆ ಸರಿಯಾದಂತಹ ಚಿಕಿತ್ಸೆ ಸಿಗ್ತಾ ಇಲ್ಲ. ಸಿಬ್ಬಂದಿ ಕೊರತೆಯಿಂದಾಗಿ ನಿತ್ಯ ರೋಗಿಗಳು ಪರದಾಡ್ತಾ ಇದ್ದಾರೆ. ಧೂಳು ಹಿಡಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸರ್ಜಿಕಲ್ ಬೆಡ್ಗಳು, ವಾರ್ಡ್ ಖಾಲಿ ಇದ್ರೂ ಸಹ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇಲ್ಲ. ನರ್ಸ್ ಸಿಬ್ಬಂದಿ ಕೊರತೆಯ ನೆಪ ಒಡ್ಡಿ ವಾರ್ಡ್ಗಳನ್ನ ಕ್ಲೋಸ್ ಮಾಡಲಾಗ್ತಾ ಇದೆ. ಬೆಡ್ ಖಾಲಿ ಇಲ್ಲ ಅನ್ನೋ ನೆಪ ಹೇಳಿ ರೋಗಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಬೇರೆ ಕಡೆಗೆ. ಧೂಳು ಹಿಡಿದಂತಹ ಸ್ಥಿತಿಯಲ್ಲಿ ಬೆಡ್ ಮತ್ತು ವಾರ್ಡ್ಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳು ಸುಸ್ತಾಗಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆಯೇ ಕಾಣಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿದ್ದೀನಿ. ಕೆಸಿ ಜನರಲ್ ಆಸ್ಪತ್ರೆಗೆ ಬಂದಂತಹ ರೋಗಿಗಳು ವಾರ್ಡ್ನಲ್ಲಿ ಬೆಡ್ ಖಾಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಅದರ ಜೊತೆಗೆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಹೋಗ್ತಾರೆ. ಆದರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ಸಾಕಷ್ಟು ವಾರ್ಡ್ಗಳಲ್ಲಿ ಬೆಡ್ಗಳಿದ್ರೂ ಕೂಡ ಅವರನ್ನು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಆಸ್ಪತ್ರೆ ಆಡಳಿತ ಮಂಡಳಿ ಹಿಂದೇಟನ್ನು ಆಗ್ತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ವಾರ್ಡ್ ಅಂತ ಹೇಳಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಇಲ್ಲಿ 10 ಬೆಡ್ಗಳನ್ನು ಮಾಡಲಾಗಿದೆ. ಅದರ 10 ಬೆಡ್ಗಳಿಗೆ ಕೇವಲ 2 ಬೆಡ್ಗಳಿಗೆ ಮಾತ್ರ ಜನ ಬಂದಿರುವಂಥದ್ದು. ಇನ್ನೆಲ್ಲ ಬೆಡ್ಗಳು ಕೂಡ ಖಾಲಿ ಇದೆ ಅನ್ನುವಂಥದ್ದನ್ನು ಆಡಳಿತ ಮಂಡಳಿಯ ಸ್ಪಷ್ಟವಾಗಿ ಹೇಳಿದೆ. ಅದರ ಜೊತೆಗೆ ವಾರ್ಡ್ಗಳಲ್ಲಿ ಬೆಡ್ಗಳಿದ್ರೂ ಕೂಡ ಧೂಳು ಹಿಡಿಯುವಂತಹ ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ವಾರ್ಡ್ನಲ್ಲಿರುವಂತಹ ಬೆಡ್ಗಳು ತಲುಪಿರುವಂಥದ್ದು. ಒಂದು ಕಡೆ ಸ್ಪೆಷಲ್ ವಾರ್ಡ್ನಲ್ಲಿ ಹೆಚ್ಚಿನ ಅಮೌಂಟನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕಾರಣಕ್ಕಾಗಿ ರೋಗಿಗಳು ಬಂದು ಅಡ್ಮಿಟ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಸರ್ಜಿಕಲ್ ಬೆಡ್ಗಳು ಸಂಪೂರ್ಣವಾಗಿ ಧೂಳು ಹಿಡಿದಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಸರ್ಜಿಕಲ್ ಬೆಡ್ಗಳಿಗೆ ಒಂದು ಬೆಡ್ಗೆ ಸಾಕಷ್ಟು ಅಮೌಂಟನ್ನು ಕೊಟ್ಟು ಸರ್ಕಾರ ಖರೀದಿಯನ್ನು ಮಾಡಿರುತ್ತೆ. ಆದರೆ ಇಂತಹ 25 ಬೆಡ್ಗಳನ್ನು ಹಾಗೆ ಧೂಳು ಹಿಡಿಯೋದಕ್ಕೆ ಬಿಟ್ಟಿರುವಂಥದ್ದು. ಸೊ ನಿಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಸರ್ಜಿಕಲ್ ಬೆಡ್ ಯಾವ ರೀತಿಯಾಗಿ ಧೂಳು ಹಿಡಿದಿದೆ ಅಂತ ಹೇಳಿ. ಹೊಸ ಬೆಡ್ಗಳನ್ನೇ ತಂದು ಇಲ್ಲಿ ಧೂಳು ಹಿಡಿಯೋದಕ್ಕೆ ಹಾಕಿರುವಂಥದ್ದು. ಈ ವಾರ್ಡ್ ಕೂಡ ಸಂಪೂರ್ಣವಾಗಿ ಈ ವಾರ್ಡ್ನಲ್ಲಿ 30 ಜನ ರೋಗಿಗಳನ್ನು ಚಿಕಿತ್ಸೆಯನ್ನು ಕೊಡಬಹುದು. ಆದರೆ ಈ ವಾರ್ಡನ್ನು ಸಂಪೂರ್ಣವಾಗಿ ಧೂಳು ಹಿಡಿಯೋದಕ್ಕೆ ಬಿಟ್ಟಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈ ವಾರ್ಡ್ನಲ್ಲಿ ಆಕ್ಸಿಜನ್ ಕೊಡುವಂತಹ ಮೆಷಿನ್ಗಳನ್ನಿರಬಹುದು ಎಲ್ಲವನ್ನ ಕೂಡ ಇಲ್ಲಿ ಅಡಾಪ್ಟ್ ಮಾಡಲಾಗಿದೆ. ಆದರೆ ಯಾವುದನ್ನು ಕೂಡ ಸರಿಯಾದ ನಿಟ್ಟಿನಲ್ಲಿ ಇವರು
ಒಂದು ಸರಿಯಾದ ನಿಟ್ಟಿನಲ್ಲಿ ಇವರು ಬಳಕೆಯನ್ನು ಮಾಡ್ಕೊಳ್ತಾ ಇಲ್ಲ. ಅದರ ಜೊತೆಗೆ ಸರ್ಕಾರಿ ನೌಕರರ ಕೊರತೆ ಕೂಡ ಇದೆ, ಸಿಬ್ಬಂದಿಗಳ ಕೊರತೆ ಕೂಡ ಇದೆ. ಹೀಗಾಗಿ ಇಲ್ಲಿ ರೋಗಿಗಳನ್ನು ಅಡ್ಮಿಟ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿನ ಸೂಪರ್ಡೆಂಟ್ ಹೇಳ್ತಾ ಇದ್ರು. ನರ್ಸ್ಗಳ ಕೊರತೆ ಇದ್ರೆ ನರ್ಸ್ಗಳನ್ನು ಹಾಕಿ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸ ಮಾಡಿದರೆ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಸಾಕಷ್ಟು ಜನ ಬರ್ತಾರೆ. ಅದರ ಜೊತೆಗೆ ಬಡವರು ಏನಿರ್ತಾರೆ ಅವರು ಬರುವಂತಹದ್ದೇ ಸರ್ಕಾರಿ ಆಸ್ಪತ್ರೆಗೆ ಬಂದಂತಹ ರೋಗಿಗಳು ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ನೀಡಿದರೆ ಸೊ ಅವರು ಕೂಡ ಡಾಕ್ಟರ್ಸ್ಗಳನ್ನು ದೇವರಂತೆ ಕಾಡ್ತಾರೆ. ಸರ್ಕಾರವನ್ನು ಕೂಡ ಇಲ್ಲಿಗೆ ನರ್ಸ್ಗಳನ್ನು ಹಾಕಿ ಇಲ್ಲಿ ಸರಿಯಾದ ನಿಟ್ಟಿನಲ್ಲಿ ಚಿಕಿತ್ಸೆಯನ್ನು ಕೊಟ್ಟರೆ ಸೊ ಅವರನ್ನು ಕೂಡ ಬೆಂಬಲಿಸುವಂತಹ ಕೆಲಸವನ್ನು ಇಲ್ಲಿನ ರೋಗಿಗಳಿರಬಹುದು ಸಾರ್ವಜನಿಕರು ಮಾಡೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.